ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡಿನ ಪ್ರೋಮೋ. ಓಕೆ, ಫಸ್ಟ್ನೇ ಪ್ರೋಮೋ ಹಿಂಗೇನು ಬಿಡಿ, ಅದ್ರ ಬಗ್ಗೆ ನಾನು ರಿವ್ಯೂ ಮಾಡಲ್ಲ, ಏನು ಮಾಡಲ್ಲ. ಯಾಕೆಂದರೆ ಈ ದೃಷ್ಟಿ ತೆಗೆಯೋದೆಲ್ಲ ಪ್ರೋಮೋ ಆಗಿ ಬಂದಿದೆ, ಅದ್ರ ಬಗ್ಗೆ ಇನ್ನೇನು ಮಾತನಾಡೋ ಪ್ರಯೋಜನ ಇಲ್ಲ. ಅದರಲ್ಲಿ ನಮ್ಮ ರಕ್ಷಿತಾ ಬೇರೆ ಹೌದು ನನಗೆ ದೃಷ್ಟಿ ತೆಗೀರಿ ಆಯಿತಾ, ನೋಡ್ಬಿಟ್ಟು ತೆಗೀರಿ, ಎಲ್ಲರದ್ದು ದೃಷ್ಟಿ ಹೋಗಲಿ ಅಂತ ಹೇಳ್ತಾ ಇದ್ರು. ಓಕೆ, ನಾನು ಮಾತನಾಡೋಕೆ ಹೊರಟಿರೋದು ಸೆಕೆಂಡ್ ಪ್ರೋಮೋ ಬಗ್ಗೆ ಆಯಿತಾ. ಸೆಕೆಂಡ್ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಬಿಗ್ ಬಾಸ್ ಟೀಮು. ಈ ಸೆಕೆಂಡ್ ಪ್ರೋಮೋ ಏನಪ್ಪ ಅಂತಂದರೆ, ಗಿಲ್ಲಿ ನಟ ಅವರು ಆಯಿತಾ ಕಾಮಿಡಿ ಮಾಡೋ ನೆಪದಲ್ಲಿ ಬೇರೆಯವರಿಗೆ ನೋವು ಉಂಟು ಮಾಡ್ತಾರೆ, ಬೇರೆಯವ್ರನ್ನ ನೋಯಿಸ್ತಾರೆ. ಇದು ನನಗೊಂಥರ ನಗು ಬರ್ತಾ ಇದೆ, ನನಗೆ ನಗು ಬರ್ತಾ ಇದೆ. ಒಬ್ಬ ಮನುಷ್ಯ ಹೇಳುವ ವಿಷಯವನ್ನು ಕಾಮಿಡಿಯಾಗಿ ಫನ್ ಮಾಡಿ ಆಯಿತಾ ಹೇಳ್ತಾನೆ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಅದು ನಮಗೆ ಬಿಟ್ಟಿದ್ದು. ಓಕೆ, ಇಲ್ಲಿ ಎಲ್ಲರೂ ಕೂಡ ಅಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಗಳು ಗಿಲ್ಲಿ ನಟ ಎಲ್ಲರ ಮನಸ್ಸು ನೋಯಿಸ್ತಾರೆ, ಕಾಮಿಡಿ ನೆಪದಲ್ಲಿ ಬೇರೆಯವರಿಗೆ ಹರ್ಟ್ ಮಾಡ್ತಾರೆ ಅಂತ ಎಲ್ಲರೂ ಬೋರ್ಡ್ ತೋರಿಸ್ತಾ ಇದ್ದಾರೆ. ನಾನು ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಬೆನ್ನಿಂದೆ ಮಾತನಾಡುವ ಅವರಿಗೆ ನೀವೇನಂತ ಕರೀತೀರ? ಈಗ ಅಲ್ಲಿ ಕುತ್ಕೊಂಡು ಗಾರ್ಡನ್ ಏರಿಯಾದಲ್ಲಿ, ಬೆಡ್ರೂಮಲ್ಲಿ, ಮೇಲ್ಗಡೆ ಲಿಫ್ಟಲ್ಲಿ ಹೋಗಿ ಬಾಲ್ಕನಿಲಿ ಕುತ್ಕೊಂಡು ಬೇರೆಯವರ ಬಗ್ಗೆ ಬ್ಯಾಕ್ ಬಿಚ್ಚಿಂಗ್ ಮಾಡೋರಿಗೆ, ಬೇರೆಯವರ ಬಗ್ಗೆ ಕುತ್ಕೊಂಡು ಹರಟೆ ಹೊಡೆಯೋರಿಗೆ, ಬೇರೆಯವರ ಬಗ್ಗೆ ಮಾತನಾಡೋರನ್ನ ನೀವೇನಂತ ಕರಿತೀರಾ? ಅವರೆಲ್ಲ ಒಳ್ಳೆಯವರಾಗಿ ಇವತ್ತು ಗಿಲ್ಲಿ ಹೆಸರು ಹೇಳ್ತಾ ಇದ್ದಾರಲ್ಲ, ಗಿಲ್ಲಿ ಏನಾದರೂ ಬೆನ್ನಿಂದೆ ಮಾತನಾಡ್ತಾನ? ಓಕೆ, ಅಶ್ವಿನಿಯರ ಬೆನ್ನಿಂದೆ ಗಿಲ್ಲಿ ನಟ ಕಾಮಿಡಿ ಮಾಡಿ ಮಾತನಾಡ್ತಾನ? ಕಾವ್ಯ ಅವರ ಬೆನ್ನಿಂದೆ ಏನಾದರೂ ಮಾತನಾಡ್ತಾನ? ಇನ್ನು ಉಳಿದಂತಹ ಅಷ್ಟು ಕಂಟೆಸ್ಟೆಂಟ್ ಬೆನ್ನಿಂದೆ ಏನಾದರೂ ಮಾತನಾಡ್ತಾನ? ಇಲ್ಲಲ್ಲ, ಅವನು ನೇರ ಕಾಮಿಡಿ ಮಾಡ್ತಾನೆ ತಾನೆ. ಕಾಮಿಡಿನ ನೇರ ಅಶ್ವಿನಿ ಗೌಡ ಅವರೇ ಹಿಂಗೆ, ಜಾನ್ವಿ ಅವರೇ ನೀವು ಹಿಂಗೆ, ಕಾವ್ಯ ಅವರೇ ನೀವು ಹಿಂಗೆ. ಕಾಮಿಡಿ ಅಂತ ತಗೊಂಡ್ರೆ ಓಕೆ, ಅದು ಒಂದು ಶೋ, ಒಂದು ಕಂಟೆಂಟ್ ಶೋ ಆಯ್ತಾ. ಅಲ್ಲಿ ಗಿಲ್ಲಿ ನಟ ಯಾರದೇ ಕಾಲೆಳೆದ್ರು, ಯಾರ ಬಗ್ಗೆನೇ ಕಾಮಿಡಿ ಮಾಡಿದ್ರು ಕೂಡ ಆ ಕ್ಷಣಕ್ಕೆ ಮಾತ್ರ ಮತ್ತೆ ಅವ್ರ ಹತ್ರ ಹೋಗಿ ಅವನು ಒಂದಾಗ್ತಾನೆ, ಸಾರಿ ಕೇಳ್ತಾನೆ, ಫನ್ ಮಾಡ್ತಾನೆ, ಎಲ್ಲನೂ ಮಾಡ್ತಾನೆ. ಅಲ್ಲಿ ಇರುವವರಿಗೆ ಆಯಿತಾ, ನಾನು ಹೇಳ್ತೀನಲ್ಲ, ಕೆಲವಷ್ಟು ಜನಕ್ಕೆ ಗಿಲ್ಲಿ ನಟನ ಕಂಡ್ರೆ ತುಂಬ ಒಂಥರ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು. ಗಿಲ್ಲಿ ನಟನ ಕಂಡ್ರೆ ಎಲ್ಲಿ ಬಿಗ್ ಬಾಸ್ ವಿನ್ ಆಗ್ಬಿಡ್ತಾನೋ ಅನ್ನೋ ಒಂದು ಹೊಟ್ಟೆ ಕಿಚ್ಚು ತುಂಬ ಇದೆ. ಗಿಲ್ಲಿ ನಟನ ಮೇಲೆ ಇರೋದು ಯಾರ್ಯಾರಿಗಪ್ಪ ಹೊಟ್ಟೆ ಕಿಚ್ಚು, ನಂಜು ಅಂತ ಹೇಳೋದಾದರೆ ಅಶ್ವಿನಿ ಗೌಡ, ಧ್ರುವಂತ್, ಅದೇ ರೀತಿ ಧನುಷ್ ಗೌಡ, ಅಭಿಷೇಕ್, ಇವರಿಗೆಲ್ಲ ಒಂಥರ ಗಿಲ್ಲಿ ನಟನ ಕಂಡ್ರೆ ಆಗೋದೇ ಇಲ್ಲ. ಯಾಕೆ? ಅಶ್ವಿನಿ ಗೌಡ, ಜಾನ್ವಿ ಕುತ್ಕೊಂಡು ಎಲ್ಲರ ಬಗ್ಗೆನೂ ಹರಟೆ ಹೊಡಿಯಲ್ವಾ? ಎಲ್ಲರ ಬಗ್ಗೆನೂ ಮಾತನಾಡಲ್ವಾ? ಅದು ಹಿಂದ್ಗಡೆ ಯಾಕೆ ಧನುಷ್ ಗೌಡ, ಸ್ಪಂದನ, ಅಭಿಷೇಕ್ ಕುತ್ಕೊಂಡು ಮಾತಾಡಲ್ವಾ ಬೇರೆಯವ್ರ ಬಗ್ಗೆ? ಮಾತಾಡಲ್ವಾ? ನಾನಿಲ್ಲಿ ಗಿಲ್ಲಿ ನಟೊಂದು ತಪ್ಪಿದ್ದಾಗ ನಾನು ತಪ್ಪು ಅಂತ ಹೇಳಿದ್ದೀನಿ. ಓಕೆ, ಏನೋ ಮೊನ್ನೆ ಎಪಿಸೋಡಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಫ್ರೈಡೇ ಎಪಿಸೋಡಲ್ಲಿ ಏನು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಶ್ವಿನಿ ಅವ್ರ ಹತ್ರ ಸ್ವಲ್ಪ ಬೇರೆ ರೀತಿ ಮಾತನಾಡ, ಅಂದರೆ ಅದನ್ನು ಕಾಮಿಡಿಯಾಗಿ ಅವ್ನು ಹೇಳ್ದ. ಆಮೇಲೆ ಅವನಿಗೂ ತಪ್ಪು ಅನ್ನಿಸ್ತು, ಹೋಗಿ ಸಾರಿನೂ ಕೂಡ ಹೇಳ್ದ. ಹಂಗಂತಟ್ಟು ದಿನಾ ಅಶ್ವಿನಿ ಗೌಡ ಹತ್ರ ಹೋಗಿ ಆ ಥರ ಮಾತಾಡ್ತಾನ? ಇಲ್ಲ. ಅವತ್ತು ಅದೊಂದು ಸುಮ್ಮನೆ ಅವನು ಏನೋ ಒಂದು ಹೇಳಬೇಕು ಅಂತ ಹೋದ, ಏನೋ ಒಂದು ಹೇಳ್ದ, ಅಷ್ಟು ಬಿಟ್ಟರೆ ಈಗ 9 ವಾರಗಳಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಎಷ್ಟು ಜನದ ಮನಸ್ಸನ್ನು ನೋಯಿಸಿದ್ದಾನೆ ಗಿಲ್ಲಿ ನಟ. ಹಾಗಾದರೆ ಗಿಲ್ಲಿ ನಟ ಕಾಮಿಡಿ ಮಾಡೋದೇ ತಪ್ಪ? ಈಗ ಗಿಲ್ಲಿ ನಟ ಒಬ್ಬ ಕಾಮಿಡಿಯನ್ನು ಅಂತಾನೆ ಬಿಗ್ ಬಾಸ್ ಮನೆಗೆ ಕರೆಸಿರೋದು. ಈಗ ಕಾಮಿಡಿಯನ್ ಅಂತ ಬಿಗ್ ಬಾಸ್ ಮನೆಗೆ ಕರೆಸಿದಾಗ ಅವ್ರು ಕಾಮಿಡಿನೇ ಮಾಡಬೇಕು. ಯಾಕೆ? ಎಲ್ಲ ಒಂದು ಲ್ಯಾಂಗ್ವೇಜಲ್ಲೂ ಕಾಮಿಡಿಯನ್ ಆಗಿ ಬಂದಂಥವ್ರು ಕಾಮಿಡಿ ಮಾಡ್ತಾರೆ, ಅದ್ರಲ್ಲಿ ತಪ್ಪೇನು? ಹೇಳಿ, ತಪ್ಪೇನು ಹೇಳಿ? ನಾನು ನೋಡಿ, ತಪ್ಪಿದ್ರೆ ಗಿಲ್ಲಿ ನಟನ ತಪ್ಪು ಅಂತೀನಿ, ಬಟ್ ಎಲ್ಲದನ್ನು ತಪ್ಪು ಅನ್ನೋಕ್ಕಾಗಲ್ಲ. ಯಾಕೆಂದರೆ ಗಿಲ್ಲಿ ನಟ ಇಲ್ಲ ಅಂತಂದರೆ ಬಿಗ್ ಬಾಸ್ ನೋಡೋ ಸಂಖ್ಯೆನೇ ಕಮ್ಮಿ ಆಗುತ್ತೆ. TRP ಅಂದರೆ ಗಿಲ್ಲಿ ನಟ ಆಯಿತಾ. ಓಕೆ, ಅವನು ಮೊನ್ನೆ ಅಶ್ವಿನಿ ಅವ್ರ ಕೊಡೋ ವಿಷಯದಲ್ಲಿ 1-2 ಮಾತು ತಪ್ಪಾಗಿ ಮಾತಾಡಿದ್ದಾನೆ, ಅದು ನಾನು ಒಪ್ಕೊಂತೀನಿ. ಅವನು ಕೂಡ ಸಾರಿ ಕೇಳಿದ್ದಾನೆ. ಹಂಗಂತ ಹೇಳ್ಬಿಟ್ಟು ಇಡೀ ಎಲ್ಲರೂ ಕೂಡ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಮನಸ್ಸನ್ನು ನೋಯಿಸಿ ಕಾಮಿಡಿ ಮಾಡ್ತಾನೆ ಅಂತಂದರೆ ಇದನ್ನು ನಾನು ಒಪ್ಪಲ್ಲ. ನಾನು ಇದನ್ನು ಒಪ್ಪೋದೇ ಇಲ್ಲ. ಇದನ್ನು ನೀವು ಯಾರು ಹೆಂಗೆ ತಿಳ್ಕೊಳ್ತೀರೇನೋ ಗೊತ್ತಿಲ್ಲ. ಇದು ಏನು ಗೊತ್ತಾ, ಕೆಲವರಿಗೆ ಗಿಲ್ಲಿ ನಟನ ಮೇಲೆ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಆಯಿತಾ. ಈಗ ಕಾಮಿಡಿನೇ ಮಾಡಬಾರ್ದು ಗಿಲ್ಲಿ ನಟ ಅಂದರೆ ಏನು ಮಾಡಬೇಕು ಗಿಲ್ಲಿ ನಟ? ಈ ಕಾಮಿಡಿಯನ್ನಾಗಿ ಒಳಗೋಗಿದ್ದಾರೆ, ಏನು ಮಾಡಬೇಕು? ನಾನು ಒಂದು ಹೇಳೋದೇನು ಗೊತ್ತಾ, ಗಿಲ್ಲಿ ನಟನ ವ್ಯಕ್ತಿತ್ವ ತುಂಬ ಒಳ್ಳೆ ವ್ಯಕ್ತಿತ್ವ, ತುಂಬ
ತುಂಬ ಜೆನ್ಯೂನ್ ಆನೆಸ್ಟ್ ಮನುಷ್ಯ, ಮತ್ತು ಒಳಗಡೆ ಕಲ್ಮಶ ಇಲ್ಲ, ಒಳಗಡೆ ಯಾವುದೇ ಕಲ್ಮಶ ಇಲ್ಲ, ಯಾವುದೇ ಆಯ್ತು ಯಾರ ಬಗ್ಗೆನೂ ಸೇಡು ಕೂಡ ಬೆಳೆಸ್ಕೊಳಲ್ಲ. ಅಶ್ವಿನಿ ಗೌಡ ಅವ್ರ ಹತ್ರ ಏನಾದರೂ ಕಾಮಿಡಿ ಮಾಡ್ತಾನೆ, ಜಗಳಾಡ್ತಾನೆ, ಮರುದಿನ ಹೋಗಿ ಮಾತಾಡ್ತಾನೆ ಅಶ್ವಿನಿ ಗೌಡ ಅವ್ರ ಹತ್ರ. ಯಾರ ಹತ್ರ ಜಗಳಾಡಲಿ, ಅವ್ನು ಏನೇ ಮಾಡಲಿ ಮನಸ್ಸಲ್ಲಿ ಏನು ಇಟ್ಕೊಳಲ್ಲ. ಕಲ್ಮಶ ಇಲ್ಲದ ಹಳ್ಳಿ ಹುಡುಗ ಗಿಲ್ಲಿ ನಟ. ನಿಮಗೆ ಹೆಂಗನ್ಸುತ್ತೋ ಗೊತ್ತಿಲ್ಲ, ನಾನು ಒಂದೇ ಮಾತು ಹೇಳೋದು, ಯಾರು ಏನು ಬೇಕಾದರೂ ಹೇಳಿ, ನಮ್ಮ ಸುದೀಪ್ ಸಾರ್ ಅವರು ಆಯಿತಾ ಗಿಲ್ಲಿ ನಟನ್ನ ಕೈ ಹಿಡ್ಕೊಳೋದು ಗ್ಯಾರಂಟಿ ಆಯಿತಾ. ಗಿಲ್ಲಿ ನಟ ಖಂಡಿತವಾಗ್ಲೂ ಅವನು ವಿನ್ನಾಗೋ ಚಾನ್ಸಸ್ ತುಂಬ ಇದೆ. ಅದಕ್ಕಾಗೇ ಅಭಿಷೇಕ್ ಮತ್ತು ಧನುಷ್ ಗೌಡನಿಗೆ ಒಳಗಡೆ ಹಿಂಗಿಂಗಂತ ಇದೆ. ಅವರಿಬ್ಬರಿಗಂತೂ ಭಯಂಕರ ಜಲಸ್ಸು. ಹೇಗಾದರೂ ಮಾಡಿ ಗಿಲ್ಲಿ ನಟನ ಹೊರ ಕಳಿಸ್ಬಿಟ್ರೆ ನಮ್ಮ ಕಪ್ ಬರುತ್ತಲ್ಲ ಅನ್ನೋ ತನಕನೂ ಯೋಚನೆ ಮಾಡ್ತಾ ಇದ್ದಾರೆ. ಲೆಟ್ ಸಿ. ಬಟ್ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಿಂದ ಹೋಗೋ ಮಾತೇ ಇಲ್ಲ. ಫಿನಾಲೆ ಸ್ಟೇಜಲ್ಲಿ ಒಳ್ಳೆ ಶೂಟ್ ಹಾಕ್ಕೊಂಡು ಸುದೀಪ್ ಸರ್ ಅವರು ಪಕ್ಕದಲ್ಲಿ ಒಂದು ಕಡೆ ಗಿಲ್ಲಿ ನಟ, ಒಂದು ಕಡೆ ರಕ್ಷಿತಾ 100% ನಿಂತ್ಕೊಳ್ತಾರೆ. ವೆಯ್ಟ್ ಮಾಡಿ ನೋಡಿ. ಯಾಕೆ ಅಂದರೆ ನಾನು ಯಾರ್ಯಾರಿಗೆಲ್ಲ ಸಪೋರ್ಟ್ ಮಾಡ್ತೀನಿ ಅವ್ರು ಫಿನಾಲಲ್ಲಿ ನಿಂತಿರ್ತಾರೆ. ಯಾಕೆ ಅಂತಂದರೆ ನನಗೆ ಗೊತ್ತು, ನನಗೆ ಅನಲೈಸ್ ತುಂಬ ಚೆನ್ನಾಗಿದೆ. ಈ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.